ಮೊಟ್ಟೆ ಮೊಟ್ಟೆ ನಾಟಿ ಮೊಟ್ಟೆ ಬಾರಿ ಚೆನ್ನಾಗಿದಾವೆ. ಬನ್ರಿ ಅಕ್ಕ, ಬನ್ರಿ ಅಣ್ಣ, 16 ರೂಪಾಯಿ ಒಂದು. ಬನ್ನಿ ಬನ್ನಿ. ಯಾನಪ್ಪ ಯೂಟೊಂದ್ ಮಟ್ಟ ತಂದದ್ ಏನ್ ಕೋಳಿ ಗಿಳಿ ಸಾಕಿದ್ಯ ಹೆಂಗೆ? ಒಂದ್ 50 ಸಾಕಿದ್ದೆ ಕನ್ಗೌಡ್ರೆ. ಆ ಮೊಟ್ಟೆ ಇಕ್ಕಿದ್ವಲ್ಲ, ತಗೊಂಬಂದಿ. ಹಳ್ಳಿ ಕಡೆ ತಗಂತಾರೆ ನಾಟಿ ಮೊಟ್ಟೆ ಅಂತ ಅಂದ್ರೆ ಅಂದ್ಬಿಟ್ಟು ತಗೊಂಬಂದೆ ಕನ್ಗೌಡ್ರೆ. ನೋಡಿದ್ರೆ ಯಾರು ತಗಂತಾನೆ ಅಲ್ವಪ್ಪ. ತಗಂತಾರ ಕಣಂತ ಹೋಗ ಊರಳಿಕಲ್ಲವ. ನಾಟಿ ಮೊಟ್ಟೆ ಅಂದ್ರೆ ಎಲ್ಲ ಆಸ್ ಮಾಡ್ತಾರೆ. ಹೋಗ ಊರಳಿಕಲ್ಲವ. ನೀನಿನ್ನು ಊರ್ ಮುಂದೆ ನಿಂತ್ಕೊಂಡ್ಬಿಟ್ಟು ನಾಟಿ ಮೊಟ್ಟೆ ನಾಟಿ ಮೊಟ್ಟೆ ಅಂತ ಕೂಗಿದ್ರೆ ಬರ್ತಾರೇನೋ ನಿಂತಕ್ಕೆ. ಊರಳಿಕೆಲ್ಲ ಹೋಗ್ ಒಂದ್ ರೌಂಡ. ಈಗ ಹೋಗ್ತೀನಿ ಕನ್ಗೌಡ್ರೆ, ಊರಳಿಕೆಲ್ಲ ಹೋಗ್ ಬರ್ತೀನಿ. ನೀವೊಂದ್ 4 ಡಜನ್ ತಗೊಂಡ್ರೆ ಆಗ್ತಿರ್ಲಲ್ವಾ? ಪಾಪ ಹೆಂಗ್ ಊರಳಿಕ್ ಹೋಗ್ತೀನಿ ಅಂತೆಲ್ಲೋ ನೀನು. ಹಂಗೆ ನಮ್ಮಂತಕ್ ಹೋಗು. ನಾನ್ ತೋಟಕ್ ಹೋಗ್ತಿದ್ದೀನಿ ಕಣೋ, ದುಡ್ಡು ಗಿಡ ಏನೋ ತಂದಿಲ್ಲ. ಅಲ್ಲಿ ಮಂತಕ್ ಹೋಗಿ ಕೊಟ್ಟೋಗೋ, ದುಡ್ಡು ಕೊಟ್ಟನಂತ ಇನ್ನೊಂದ್ ದಿವ್ಸ ನಿಂಗೆ. ಸರಿ ಗೌಡ್ರೆ ಆತು. ಮಂತೆ ಏನ್ ಗೌರಾಜಿ ಇರುತ್ತಾ ಇಲ್ಲ ನಿಮ್ ಸೊಸೆ ಇರುತ್ತಾ ಗೌಡ್ರೆ? ಎಂಡಾಳು ಮಂತಾನೆ ಇದಾರ ಕಣತ್. ಹೋಗ್ಲ ಪಾಪ, ಯಾರೋ ಒಬ್ರು ತಗಂತಾರ. ಹಿಂಗೆ ಹಚ್ ಕಳಿಸ್ತು ಅಂತ ಹೇಳ್ಬಿಟ್ಟು ಕೊಟ್ಟೋಗೋ ಮಂತಕ್ಕೆ. ಮರ್ತೋದಿ. ಆಮೇಲೆ ಮೊಟ್ಟೆ ನೋಡಿದ್ರೆ ಬಾರಿ ಚೆನ್ನಾಗಿದಾವೆ. ಇಲ್ಲ ಕಣ್ ಬಿಡ್ರಿ ಗೌಡ್ರೆ, ಮರ್ತೆ ಹೋಗೋಣ. ಬಂದಿರದೆ ವ್ಯಾಪಾರಕ್ಕೆ ಬಂದದನಿ, ಮರ್ತೋದ್ರೆ ಸರಿ ಆಗುತ್ತೇನ್ ಗೌಡ್ರೆ? ಮಂತಕ್ ಹೋಗಿ ಕೊಟ್ಟಾಗ್ತೀನಿ ಕಣಂದ್ ಬಿಡಿ. ನೀವು ಹೋಗಿ ತೋಟದಕ್ಕೆ. ಸರಿ ಸರಿ ಕಣ್ಣ ಪಾಪ ಆತು. 7 ರೂಪಾಯಿ ಹಂಗ್ ಕೊಡ್ತೀಯ ಒಂದ್ ಮೊಟ್ಟೆ ನೀನು? 16 ರೂಪಾಯಿ ಹಂಗ್ ಮಾರ್ತಿದೀನಿ ಕನ್ಗೌಡ್ರೆ. ನಿಮ್ಗೆ ಅಂದ್ರೆ ಒಂದ್ 15 ರೂಪಾಯಿ ಹಾಕೊಡ್ತೀನಿ ತಗೊಳ್ಳಿ. ಇದೇನಾ ಪಾಪ ಯೂಟೋನ್ ರೇಟ್ ಆಗೈತೆ ನಾಟಿ ಮೊಟ್ಟೆ. 15 ರೂಪಾಯಿ ಅಂತ ಹೇಳು. 12 ರೂಪಾಯಿಗೆ 11 ರೂಪಾಯಿಗೆ ಕೊಟ್ಟಾಗ ಒಂದ್ 2 ಡಜನ್. ಇಲ್ಲ ಕನ್ಗೌಡ್ರೆ, 12 ರೂಪಾಯಿ 11 ರೂಪಾಯಿಗೆ ಎಲ್ಲಿ ಬರುತ್ತೆ? ಒಂದ್ 16 ರೂಪಾಯಿ ಹಂಗ್ ಮಾರ್ತದನಿ. ಗೌರಾಜಿಗೆ ಒಂದ್ 15 ರೂಪಾಯಿ ಹಂಗ್ ಕೊಟ್ಟೋಗ್ತೀನಿ ನಾನು ಬಿಡಿ ಗೌಡ್ರೆ. ಸರಿ ಆತು ಹೋಗಪ್ಪ, ಇನ್ನೇನ್ ಮಾಡಕ್ಕಾಗತ್. ನೀನು ವ್ಯಾಪಾರಕ್ಕೆ ಬಂದದ್ಯಾ, ಒಂದ್ 15 ರೂಪಾಯಿ ಹಂಗೆ ಮಾಡ್ಕೊಂಡ್ ಕೊಡೋಗತ್ಲಾಗಿ. ಮೊಟ್ಟೆ ಮೊಟ್ಟೆ ನಾಟಿ ಮೊಟ್ಟೆ. ಗೌರಾಜಿ ಗೌರಾಜಿ, ಇವನ್ ಮಾಡ್ತಿದ್ದಿ ಗೌರಾಜಿ ಒಳಗೆ? ಯೂಟರ್ನ್ ಕೂಗಿದ್ರು ಆಚಕ್ ಬತ್ತಲ್ವಲ್ಲ. ಯಾನ ಪಾಪ ಯಾಕಂಗ್ ಕೂಗ್ತದಿಯಾ? ಅಜಿ ಮೊಟ್ಟೆ ತಂದಿದ್ದೀನಿ ತಗೊಳ ಅಜಿ. ನಾಟಿ ಮೊಟ್ಟೆ ಬಾರಿ ಚೆನ್ನಾಗಿದಾವೆ. ಮಟ್ಟನ್ ಬಾಳ್ಕಣಂತ ಹೋಗು. ನಮ್ಮನೆ ಯಾರು ಜಾಸ್ತಿ ಮಟ್ಟ ಗಿಟ್ಟೇನು ತಿನ್ನಲ್ಕಣತ್ತೆ. ಇದೇನಾಜಿ ಹಿಂಗಂತೀಯ? ಬೋರಜ್ಜ ನೋಡಿದ್ರೆ ಮಂತಕ್ ಹೋಗಿ ಕೊಟ್ಟೋಗಪ್ಪ ಒಂದ್ 2 ಡಜನ್ ಅಂತ ಹೇಳೈತೆ. ನೀನ್ ನೋಡಿದ್ರೆ ಬೇಡ ಅಂತಿಲ್ಲ ಅಜ್ಜಿ. ವಾಜ ಯಾಳ್ ಮಾತ್ರಕ್ಕೇನಂತೆ ದುಡ್ಡು ಐತೇನ್ ಪಾಪ? ದುಡ್ಡು ಇಲ್ಕಣ ಈ ಕೊಡಕ್ ನಿನ್ಗೆ. ಗೌರಾಜಿ ನಿನ್ನ ದುಡ್ಡು ಕೇಳಿದ್ನ ಗೌರಾಜಿ ನಾನು. ಮೊಟ್ಟೆ ತಗ ಸಾಕು, ಇನ್ನೊಂದ್ 2-3 ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳದ್ ನಾನು ಇಸ್ಕಂತನಂತೆ. ನೀನ್ ಯಾಕೆ ದುಡ್ಡಿಗೆ ಹಿಂಗ್ ತಲೆ ಕೆಡ್ಸಂತೀಯ ಕಾಣೆ ಹತ್ಲಾಗಿ? ನೀ ಮಾಚ್ ಕೊಡ್ತೀನಿ ಅಂತ ಹೇಳಿದ್ನ ಕೊಡಪ್ಪ ಅತ್ಲಾಗ ಒಂದ್ 2 ಡಜನ್. ತಗಂತೀನಿ. ಏನ್ ಮಾಡಕ್ಕಾಗುತ್ತೆ? ತಡಿ ಲಕ್ಷ್ಮಕ್ಕ ನಾನು ಯಾತ್ರ ಹೋಗ್ತಾನೆ. ಅವರು ಒಂದ್ 2 ಡಜನ್ ತಗಂತಾರೆ. ಸರಿ ಮತ್ತೆ ಬಿರ್ಬಿನೆ ಕೂಗಾಜಿ, ಇನ್ನು ವ್ಯಾಪಾರ ಆಗಿಲ್ಲ, ಹೋಗ್ತೀನಿ ಅಂತ ಮುಂದ್ಕೆ. ಲಕ್ಷ್ಮಿ ಲಕ್ಷ್ಮಿ ಬಂದ್ರಮ್ಮ. ನಾಟಿ ಮಟ್ಟಕ್ಕೆ ಹೋದ್ರಲ್ಲಿ ತಗೊಂಬಂದೈತವ ಅಣ್ಣ. ನೇತ್ರನ್ನು ಸುದ್ದಿನ ಕರ್ದ ಹಂಗಯ್ಯ ಅವ್ರು ತಗೊಂತಾನೆ ಅಂತಂದ್ರು. ಯೋಟ ಅನ್ಕೋರಕ್ಕ ಒಂದ್ ಮಟ್ಟೆ. ಯೋಟ ಕಾಣಕಣ ಬಾರಿ. ನಾನೇನ್ ಕೇಳಿಲ್ ಕಣಂತೆ. ಎಲ್ಲ ಅವ್ರ ಬದ್ಲವ ನೀನ್ ನೇತ್ರನುವೆ ಸುದ್ನುವೆ ಕರ್ದಿದಿಂಕ ಸುಮ್ ಕುತ್ಕೊಳ್ಳಕ ಬರ್ತಾರೆ. ನೀನ್ ಯಾಕೆ ಆಟೋ ನಿಮಿಷ ಮಾಡ್ತೀಯ ಅವ್ರಿಗೆ? ಎಷ್ಟು ರೂಪಾಯಿನ ಒಂದ್ ಮಟ್ಟೆ? 16 ರೂಪಾಯಿ ಒಂದ್ ಮೊಟ್ಟೆ ಕನಕ, ಬಾರಿ ಚೆನ್ನಾಗಿದಾವೆ. ಇದ್ಯಾಣ 16 ರೂಪಾಯಿ ಅಂತ ಹೇಳ್ತಾ ಕೂತದ್ಯಾ? 12 ರೂಪಾಯಿ 13 ರೂಪಾಯಿಗೆಲ್ಲ ಮೊಟ್ಟೆ ಕೊಡ್ತಾರೆ ನೋಡು. ಹಿಂಗಂತದ್ಯಾಣ ನೀನು? ಅದ್ ಎಲ್ ಕೊಡ್ತಾರಕ್ಕ? 13-12 ರೂಪಾಯಿಗಲ್ಲವ. ಅದ್ ಎಲ್ ಕೊಡ್ತಾರ ನಡಿ, ನನ್ಗೂ ಒಂದ್ 2 ಕೊಡ್ಸಂಗ ಅಂದ್ಮೇಲೆ. ಈಗ ನಾನು ನಿಮಗೆ ಕೊಡ್ಸಕ್ಕೋಸ್ಕರನೇ ಹೋಗಲ್ಲ. ಈಗ 7 ರೂಪಾಯಿ ಮಾಡ್ಕೊಂಡು ಕೊಡ್ತೀಯ ಹೇಳಪ್ಪ. ನಾನು ಒಂದ್ 3 ಡಜನ್ ತಗಂತೀನಿ. 16 ರೂಪಾಯಿ ಕಮ್ಮಿ ಕೊಡಕ್ಲ ಕಣಕ, 16 ರೂಪಾಯಿನಯ್ಯ. ಗೌರಕ್ಕ ನೀನೊಂದ್ ಮಾತು ಕೇಳ ಗೌರಕ್ಕ. ಮೊಟ್ಟೆನೆ 16 ರೂಪಾಯಿ ಅನ್ನತ್ತಲ್ಲಿ ಅಣ್ಣ. ಒಂದ್ 13 ರೂಪಾಯಿ 12 ರೂಪಾಯಿ ಮಾಡ್ಕೊಂಡು ಕೊಡು ಅಂತ ಕೇಳ್ ನೋಡೋಣ. ಲಾ ಪಾಪ ಒಂದ್ 14 ರೂಪಾಯಿ 15 ರೂಪಾಯಿ ಮಾಡ್ಕೊಂಡು ಕೊಡತ್ಲಾಗಿ. ಇಲ್ಲೆಯ 7-8 ಡಜನ್ ತಗಂತೀವಿ. ಗೌರಾಜಿ ನೀವ್ 10 ಡಜನ್ ತಗೊಂಡ್ರು ನನಗ್ ಲಾಸ್ ಆಗುತ್ತೆ. 16 ರೂಪಾಯಿ ಕಮ್ಮಿ ಕೊಡಲ್ ಕಣ್ ಗೌರಾಜಿ ನಾನು. ಒಂದ್ ಡಜನ್ ಎಷ್ಟು ರೂಪಾಯಿ ಮೊಟ್ಟೆ? ಒಂದ್ ಡಜನ್ ಮೊಟ್ಟೆಗೆ 192 ರೂಪಾಯಿ ಕಣಕ. ಇದೇನ ನಾಟಿ ಮೊಟ್ಟೆ ಈ ನೈ ರೇಟ್ ಆಗೈತೆ. ಒಂದ್ ಮೊಟ್ಟೆ 16 ರೂಪಾಯಿ ಹಾಕ್ತಿದ್ಯಾನ ನೀವು. ಒಂದ್ 13 ರೂಪಾಯಿ 14 ರೂಪಾಯಿ ಹಾಕೊಡೋಣ. ಲೋಟನ್ ಮೊಟ್ಟೆ ತಗಂತು ನಾವು. ನೀನ್ ಬಂದಾಗೆಲ್ಲವ ನೋಡಿದ್ರೆ 16 ರೂಪಾಯಿ ಹಾಕ್ತಿದ್ಯಾನ. ಅಕ್ಕ 16 ರೂಪಾಯಿ ಕಮ್ಮಿ ನಾನು ಕೊಡಲ್ಲ. ತಗೊಂಡ್ರೆ ತಗೊಳ್ಳಿ, ತಗೊಳ್ಳಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತೀನಿ ಸೈಡಿಗೆ ಬನ್ನಿ. ಒಳ್ಳೆ ಸಾಲು ನಿಂತ್ಕೊಂಡ್ಬಿಟ್ಟು 14 ರೂಪಾಯಿ ಕೊಡು 13 ರೂಪಾಯಿ ಕೊಡ್ತು ಅಂತ ಹೇಳಿ ವಾದ ಮಾಡ್ಕೊಂಡು ನಿಂತ್ಕೊತಿರಲ್ಲಕ್ಕ ನೀವು. 16 ರೂಪಾಯಿ ಕಮ್ಮಿ ನಾನು ಮಟ್ಟ ಕೊಡಕ್ಕಲ್ಲ. ನಾಟಿ ಮಟ್ಟ ಎಲ್ಲರೂ ತಗೊಂಬಂದ್ ನೋಡಿ 7 ರೂಪಾಯಿ ಅಂತ ಹೇಳಿ. ಏನ್ ಬಟ್ಟನುವೆ ಪಾತ್ರನು ಅನ್ಕೊಂಡಿದ್ರೇನಕ್ಕ ನೀವು? ನಿಂತ್ಕೊಂಡು ಹೋರಾಡ್ಕೊಂಡು ವ್ಯಾಪಾರ ಮಾಡಕ್ಕೆ. ತಿನ್ನೋ ವಸ್ತುನುವೆ ದುಡ್ಡು ಕೊಟ್ಟು ನೇರ್ಬಾಗ್ ತಗೊಂಡ್ ತಿಂದಾನೆಯ. ಆಟು ಕೊಡು ಇಟು ಕೊಡು ಅಂತ ಕೇಳ್ಕೊಂಡು ನಿಂತ್ಕೊತಿರಲ್ಲಕ್ಕ ನೀವು. 16 ರೂಪಾಯಿ ಕೊಟ್ಟು ಒಂದ್ ಮಟ್ಟ ತಿನ್ನಕ್ಕಾಗಲ್ವಾ? ತಗಣ್ಣಾಡ್ಕಂಗ್ ಆಡ್ತಲ್ಲ ನಾವು. ತಗಣೋದ್ಕೆ ಅಲ್ಲಿಂದ ಬಂದದ್ಕಣಂತೆ. 15 ರೂಪಾಯಿ 14 ರೂಪಾಯಿ ಮಾಡ್ಕೊಂಡು ಕೊಡದಿರೋ ಒಂದು 2-3 ಡಜನ್ ಕೊಡು. ಇಲ್ಲ ಅಂತ ಹೋಗು. ನೀನೆಲ್ಲಿ ಇವತ್ತು ಮಟ್ಟೆ ಮಾಡ್ಕೊಂಡು ಮನೆಗೆ ಹೋಯ್ತೀಯ? ಹೆಂಗ್ ತಗೊಬಂದು ಹೆಂಗೆ ತಗೊಂಡು ಹೋಗ್ತಿ ಕಣ ಮಟ್ಟೆ ನಿನ್ ಮನೆಗೆ? ಸರಿ ಬಿಡ್ರಮ್ಮ, ನೀವು ತಗೊಳ್ಳಲ್ಲ ಅಂತಂದ್ರೆ ಯಾರು ತಗೊಳೋರಿಲ್ಲ ಅನ್ಕೊಂಡಿದ್ರ? ನಿಮಗ್ ನೀವ್ ಹೇಳಿ ರೇಟಿಗೆ ಕೊಟ್ರು ಮಾತ್ರ ನಿಮಗ್ ಸರಿ. ಇಲ್ಲ ಅಂತಂದ್ರೆ ಯಾರು ತಗೊಳಲ್ಲ. ನನ್ನ ಮಟ್ಟೆಯ ನನ್ನ ಮನೆಗೆ ತಗೊಂಡ್ ಹೋಗ್ತೀನಿ ಅಲ್ವಾ? ಸರಿ ಸರಿ ಆತ್ ಬನ್ನಿ, ಸೈಡ್ ಬನ್ನಿ ನೀವು. ಲಕ್ಷ್ಮಿ ಸುಮ್ನಿರ ನೀನು. ಯಾರು ಹೆಂಗೆ ಕೊಟ್ಬಿಡಕ್ಕಲ್ಲ ನಿನ್ ಪ್ರಿಯಾಗಿ. ಸುಮ್ನಿರ್ ನೀನು. ನನ್ ಕೇಳ್ತೀನಿ ಮಗವ. ಪಾಪ ನಿನ್ಗೂ ಬೇಡ ನಮ್ಗೂ ಬೇಡ. ಒಂದ್ ಮೊಟ್ಟೆ 15 ರೂಪಾಯಿ ಮಾಡ್ಕೊಂಡು ಕೊಡ್ಲ ಪಾಪ ಅತ್ಲಾಗಿ.
ನೋಡ್ಗ ರಾಜ ಒಕ್ಕ ಹಂಗನತ್ತೆ ಅಂತ ಹೇಳಿ ತಗೊಳ್ನಾರ್ತಿ ಒಕ್ಕ ಇಲ್ದವೆಲ್ಲ ಮಾತಾಡುತ್ತಿ 15 ರೂಪಾಯಿ ಹಂಗ ಹಾಕೊಡ್ತೀನಿ. ತಗೊಳಿದ್ರ ತಗೊಳ್ಳಿ ನಾನು ಹೋಗಿ ಆಟಯ್ಯ. ಸರಿ ಸರಿ ಆತ್ ಕೊಡಪ್ಪ. ನಿನ್ಗೆ ಯಾಕೆ ಏನ್ ಬೇಕಾದ ನಾನು ನನ್ಗೊಂದ್ 3 ಡಜನ್ ಕೊಡು 15 ರೂಪಾಯಿ ಮಾಡ್ಕೊಂಡು. ಸುಧಾ 15 ರೂಪಾಯಿ ಹಂಗೆ ಯೋಟ್ ಆಗುತ್ತಮ್ಮ 3 ಡಜನ್ಗೆ. ಲಕ್ಷ್ಮಕ್ಕ 15 ರೂಪಾಯಿ ಹಂಗೆ 3 ಡಜನ್ಗೆ 540 ರೂಪಾಯಿ ಆಗುತ್ತೆ ಲಕ್ಷ್ಮಕ್ಕ. ಅಕ್ಕ ಆ ಬಿರ್ಬಿನ ದುಡ್ಡು ಕೊಡ್ರಕ್ಕ. ಎಲ್ಲ ವಾತು ಆಟಕ್ಕೆ ಹೊಲಕ್ಕೆ ಅಂತ ಹೇಳಿ ಹೋಗ್ತಾರ ಆಮೇಲೆ ನೀವು ವ್ಯಾಪಾರ ಹಾಕಲ್ಲ ಏನಿಲ್ಲ. ಬಿರ್ಬಿನ ದುಡ್ತಾರಾಗಿ ನೀವು. ಬಾ ಲಕ್ಷ್ಮಕ್ಕ ಹೋಗಿ ದುಡ್ಡು ತಗೊಂಬರೋಣ. ಸುಧಾ 15 ರೂಪಾಯಿ ಲಾಸ್ ಆತೇನೆ ನಾಟಿ ಮಟ್ಟಿಗೆ. ಇಳ್ಕೊಂಡ್ ಬಾ ಲಕ್ಷ್ಮಕ್ಕ. ನಾಟಿ ಮಟ್ಟೆ ಬಾರಿ ದಪ್ಪಾಗಿದಾವ್ ಕಣಂತೆ, ಬಾರಿ ಚೆನ್ನಾಗಿದಾವ್ ಕಣಂತ ಬಾ. ಇದೇನ್ ಗೌರಾಜ್ ಇವ್ ಅಕ್ಕಾರ್ ಹಿಂಗಾರ್ತಾರೆ? ಇವ್ ಅಕ್ಕಾರ್ ಮದಿ ಹೆಂಗಿದ್ಯಾ ಏನ್ ಆತ್ಲಾಗ ನೀನು? ಅಯ್ಯ ಪಾಪ ಈ ಲಕ್ಷ್ಮಕ್ಕ ಇದಾವಲ್ಲ ಅಲ್ಲ ಅವ್ಳು ಬಂದಿತ್ತೆ ಎಲ್ಲ ಬರೀ ಕಿತಾಪತಿನೇ ಕಣು. ಎಲ್ಲೂ ನೇರ್ಪಾಗ ಒಂದ್ ವ್ಯಾಪಾರ ಮಾಡಲ್ಲ ಏನಲ್ಲ, ಬರೀ ಕಿತಾಪತಿ ಮಾಡ್ತಾಳ ಅವಳು. ಇನ್ನೇನ್ ಮಾಡಕ್ಕಾಗುತ್ತೆ, ಸುಮ್ನೆ ಆಗ್ತಾನತ್ಲಾಗ ಹೆಂಗಾರ ಕೂಗಾಡ್ಕೊಳ್ಳಿ ಅಂತ ಹೇಳಿ. ಆದ್ರೂ ಈ ಲಕ್ಷ್ಮಕ್ಕ ಅಂತ ಐತಲ್ಲ ಅವ್ ಅಕ್ಕನ ಹಂಗ ಆಗ್ಬಿಟ್ರೆ ವ್ಯಾಪಾರ ಮಾಡೋದ್ ಬಾರಿ ಕಷ್ಟ. ಬೆಳ್ಬೆಳ್ಗೆನೆ ಒಳ್ಳೆ ಕಿರಿಕ್ ಮಾಡ್ಕೊಂಡ್ ಬಂದ್ಬಿಡುತ್ತ ಅತ್ಲಾಗಿ. ಹಾ ಬಿಡ ಪಾಪ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ವ್ಯಾಪಾರಕ್ ಬಂದ್ಮೇಲೆ ಒಂದ್ ಮಾತು ಹೋಗ್ತಾವ ಒಂದ್ ಮಾತು ಬರ್ತವೆ. ಅವ್ರ ಮಾತ್ಕಲ್ಲಿ ಅಂತ ತಲೆ ಕೆಡ್ಸ್ಕೊಬೇಡ, ನೀನ್ ನೇರ್ಪಾಗ ವ್ಯಾಪಾರ ಮಾಡ್ಕೊಂಡು ಹೋಗು. ತಗೊಳ್ಳೋಣ 540 ರೂಪಾಯಿ ಈತೆ. ಸರಿಯಾಗಿ ನೋಡ್ತಾ ಮಾಡಿ ಕಾಣೋ, ಯೋಟ್ ಕೊಟ್ಟದನ ಯಾನ ಅಂತ ಹೇಳ. ಆಮೇಲೆ ಬೈಕ್ ಕಂಡಿ ಕಮ್ಮಿ ಗಿಮ್ಮಿ ಕೊಟ್ಕಿಟ್ಟನು. ಇಲ್ಕಂದ್ ಬಿಡ ಕಾಲ ಕಾಯ್ಕೊಂಡ ಕಣಂದ್ ಬಿಡು. ಅಣ್ಣ 530 ರೂಪಾಯಿ ಈತೆ, 10 ರೂಪಾಯಿ ಇಟ್ಕೊಂಡಿದ್ದೀನಿ ಕಣಣ್ಣ. ಇದೇನಕ್ಕ ಇದು 16 ರೂಪಾಯಿ ಮಟ್ಟೆ ನೋಡ್ರ 15 ರೂಪಾಯಿ ಕೊಟ್ಟದನಿ. ಅಲ್ಲೂ 10 ರೂಪಾಯಿ ಇಟ್ಕೊಂಡಿದ್ಯಲ್ಲಕ್ಕ ನೀನು. 10 ರೂಪಾಯಿ ಆಟೆಲ್ಲ ಇಟ್ಕೊಂಡೋದ್ ಬಿಡೋಣ, ಏನ್ ಜಾಸ್ತಿ ಏನು ಇಟ್ಕೊಂಡಲ್ ಹೋಗ್ ನಾನು. ಆದ್ರೂ ಬಾರಿ ಚೌಕಾಸಿ ಮಾಡ್ತಿ ಬಿಡಕ್ಕ ನೀನು. ನಿನ್ ಹಂಗಾಗ್ಬಿಟ್ರೆ ವ್ಯಾಪಾರ ಮಾಡೋದ್ ಬಾರಿ ಕಷ್ಟ ಕಣಂತೆ. ಸರಿ ಕಣ್ಗೌರಾಜಿ ನಾನು ಹೋಗ್ ಬರ್ತೇನೆ ಮತ್ತೆ. ಸರಿ ಕಣ್ ಪಾಪ ಆತು, ಹೋಗು ಮ್ಯಾಗ್ಳೂರ್ಗೆಲ್ಲ ಹೋಗೋ, ವ್ಯಾಪಾರ ಆಗತ್ ಕಣ ಚೆನ್ನಾಗಿ. ಸರಿ ಕಣಾಜಿ ಆತು, ಮ್ಯಾಗ್ಳೂರ್ಗೆಲ್ಲ ಸುತ್ತಾಡ್ಕೊಂಡು ಹಂಗೆ ಹೋಗ್ತೀನಿ ಅತ್ಲಂಗ್ ಮನೆ ಕಡಿಕೆ. ಕುತ್ಕೊಳ್ರಮ್ಮ, ಮೊಟ್ಟೆ ಒಳಗೆ ಇಟ್ಕೊತೀನಿ. ಮಂಜಾಕೆಲ್ಲ ಇಟ್ಕೊಳಜ್ಜಿ, ಆಚೆಗೆ ಬರ್ಲವಲ್ಲ. ಅಯ್ಯೋ ಅವಳು ಕ್ಯಾರ್ಪೇಟೆಗೆ ಹೋದ್ಲು ಕಣಮ್ಮ ಬೆಳಗ್ಗೆನೆಯ. ಏನ ಇಸ್ಕೂಲ್ ಬಟ್ಟೆ ಒಲೆ ಹಾಕಕ್ ಬರ್ಬೇಕಿತ್ತು ಅಂತೆ. ಇಸ್ಕೂಲಾಗ ಬಟ್ಟೆ ಕೊಟ್ಟಿದ್ರಲ್ಲ ಅವ್ ತಗೊಂಡ್ ಹೋಯ್ದಾಳೆ ಒಲೆ ಹಾಕಕ್ ಬರಕ್ಕೆ. ಹೌದೇನ್ ಗೌರಾಜಿ? ಮಂಜಕ್ಕ ಒಂದ್ ಮಾತು ಹೇಳೋಗ್ಬಾರ್ದ ಮತ್ತೆ. ನಾನು ಇಸ್ಕೂಲ್ ಬಟ್ಟೆ ಒಲೆ ಹಾಕಕ್ ಬರ್ಬೇಕಿತ್ತು ನೋಡಿದ್ರೆ ಹೇಳ್ದಂಗ್ ಹೋಯ್ತಲ್ ಗೌರಾಜಿ. ಅವಳಿಗೆ ಏನ್ ಗೊತ್ತಮ್ಮ, ನೀನೊಂದ್ ಮಾತು ಹೇಳಿದ್ರೆ ಕರ್ದು ಹೋಗ್ತಿದ್ಲು. ಆ ಹುಡ್ಗ ಏನ್ ದಿನ ಬಂದ್ ಹೊಳ್ತುತ್ತು ಎಲ್ಲ ಇಸ್ಕೂಲ್ ಬಟ್ಟೆ ಇಕ್ಕೊಂಡು ಹೋಯ್ತಾರೆ, ನನಗ್ ಬಟ್ಟೆ ಇಲ್ಲ ಮ್ಯಾಶ್ ಹೊಡಿತಾರೆ ಅಂತ ಹೇಳಿ. ಅದಕ್ಕೆ ಅತ್ಲಾಗಿ ಇವಾಗಮ್ಮ ಒಲೆ ಹಾಕೊಡ್ ಬಾ, ನಿಮ್ಮ ಮಾವ ಇವಾಗ ಬಿಡ್ಸ್ಕೊಂಡ್ ಬರುತ್ತೆ ಅಂತ ಹೇಳಿ ಕಳಿಸ್ತೆ ಕಣಮ್ಮ. ಅತ್ಲಾಗ ಒತ್ತಾರೆ ನಗ್ಲೆಯ. ನಮ್ ಹುಡುಗ್ನು ಬರೀ ಅದೇ ಗೋಳು, ಸ್ಕೂಲಿಂದ ಬತ್ತು ಅಂದ್ರೆ ಹತ್ಕೊಂಡ್ ಬರುತ್ತೆ. ಮೇಸ್ಟ್ ಹೊಡಿತಾವ್ರು ನನಗೆ, ನಾನು ವಾಲ ಈ ಸ್ಕೂಲಿಗೆ ಅಂತ ಹೇಳಿ. ನಾನ್ ಬೈದ್ ಕಳಿಸಿದೀನಿ ಕಣ್ ಗೌರಾಜಿ, ಕ್ಯಾಪೆಟಿಗೆ ಹೋಗೋರು ಯಾರು ಅಂತ ಹೇಳಿ. ಸುಧಾ ನೀನ್ ಹೋಗ್ಬೇಕಾರೆ ನಾನು ಒಂದ್ ಮಾತ್ ಕರೆಯ ಮಾತ್ಲಾಗಿ ನನ್ ಮೊಮ್ಮಗುಂಗುವೆ ನಾನು ಬಂದ ಹತ್ತಾಗಿ ಒಲೆ ಹಾಕೊಟ್ ಬರ್ತನಲ್ಲಯ್ಯ. ಗೌರಾಜಿ ನ್ಯಾತ್ರ ಈಗ ಬತ್ತದಾಳೆ, ಏನ್ ಮೊಟ್ಟೆಗಿಟ್ಟು ತಗಣಕ್ ಬತ್ತಿದಾಳ ಏನೋ, ನೋಡಿದ್ರ ಒಯ್ಯನೇ ಇಲ್ಲ. ನಿಮ್ಮನ್ ಕೂಗು ಅಂತ ಹೇಳದ್ನಲ್ಲಮ್ಮ ನಾನು, ನೀವು ಕೂಗ್ ಬರ್ಬಾರ್ದ ನೀವು. ಕೂಗ್ದೆ ಕಣ್ ಗೌರಾಜಿ, ಅವಳು ಬರ್ಲಿಲ್ಲ ಆಚೆಗೆ, ನಾನು ಬಂದೆ ಹತ್ಲಾಗಿ. ಇದೇನ್ ಗೌರಾಜಿ ಮೊಟ್ಟೆ ಒಯ್ ಬಂದವನೇ ಅಂದೆ, ನೋಡ್ರಿ ಇಲ್ಲಕ್ಕೆ ಇಲ್ಲ ಇಲ್ಲಿ. ಓದ ಕಣಮ್ಮ, ನೀನ್ ಯೋಟೋದಾದ್ರು ಬರ್ಲವಲ್ಲ, ಯೋಟ ಗಂಟ ನಿಲ್ಲಿಸ್ಕೊಳ್ಳೋದ್ ನಾವು ಓದ ಹತ್ಲಾಗಿ. ನಾನು ವ್ಯಾಪಾರ ಮಾಡ್ಬೇಕಣ್ಣಾಜಿ, ಲೇಟ್ ಆಗುತ್ತೆ ನಾನು ಹೋಗ್ತೀನಿ ಅಂತ ಹೇಳಿ ಓದ. ನೀನ್ ಬಿರ್ಬನು ಬರ್ಬಾರ್ದನಮ್ಮ ನೀನು. ಅಯ್ಯಯ್ಯ ನೀನೊಂದ್ ಮಾತ್ ಕೂಗ್ಬಿಟ್ಟು ಸುಮ್ನಾದವ ನೀನು. ಮತ್ ಬಂದಾಗ ಕೂಗ್ತೀಯ ಅಂತ ಹೇಳಿ ಸುಮ್ನಾದ್ರೆ ಮತ್ ನೀನ್ ಕೂಗ್ಲೇ ಇಲ್ಲ ನೀನು. ಇದ್ಯಾಕಮ್ಮ ಸುದ್ನುವೆ ಲಕ್ಷ್ಮಕ್ನು ಕೂಗ್ ಬಂದವ್ರಂತೆ, ನೀನ್ ಆಚೆ ಬರ್ಲಿಲ್ಲ ಅಂತ ಹೇಳಿದ್ರು ಅವ್ರು. ಬರ್ಬಾರ್ದನಮ್ಮ ನೀನಾಗ. ಸೋಮ್ನಿರ್ ಗೌರಾಜಿ ಲಕ್ಷ್ಮಕ್ನು ಕೂಗ್ಲಿಲ್ಲ ಸುಧಾಕ್ನು ಕೂಗ್ಲಿಲ್ಲ ಕಣಂತೆ. ನಾನು ಜಗ್ಲಿ ಮೇಲೆ ಕೂತಿದ್ದೀನಿ, ನೀನ್ ಕೂಗ್ತೇನೋ ಅಂತ ಹೇಳಿ. ಯಾದ್ರ ನನ್ ಕೂಗ್ ಬರ್ಲಿವೇನ ನಿನ್ಗೆ? ನೋಡಿದ್ರೆ ಬತ್ತಿನ ನಡೆಯಕ ಅಂತ ಹೇಳಿದ್ಯಾ, ಈಗ ನೋಡ ಕೂಗ್ಲೇ ಇಲ್ಲ ಅಂತ ಹೇಳ್ತೀಯ ನೀನು. ಸುಧಾ ನೀನ್ ಕೂಗಿದ್ದೆ ಯಾಕೆ ಹೇಳು? ಸಾಂಬಾರ್ ಸೊಪ್ಪಿದ್ರೆ ಕೊಡು ಒಂದ್ ಕಡ್ಡಿ ಅಂತ ಹೇಳಿ ಕೂಗ್ದೆ ನೀನು. ಮಠ ತರಕ್ ಹೋಗ್ತಿದ್ದೀನಿ ಬಾ ಅಂತ ಹೇಳಿ ಕೂಗ್ದೇನಮ್ಮ ನೀನು. ಏನಾರ ಬೇಕು ಅಂದ್ರೆ ಕೂಗ್ತಾರ, ಏನಾರ ತಗಬೇಕು ಅಂತ ಕೂಗಕ್ಕೂಲ ಏನಲ್ಲ. ಕೊತ್ತಿ ಹೆಂಗ್ ಮೆತ್ತಕ್ ಬಂದು ಮನೆಗ್ ಮಾಡ್ಬಿಟ್ಟು ಬಂದು ಕೂತಿರ್ತೀರ ನೀವು. ನಿಮ್ಮನ್ನ ನಂಬ್ಕೊಂಡ್ ನಾನ್ ಬರ್ತಾನ, ನನಗ್ ಬುದ್ದಲ್ ಕಣಕ್ ಹೋಗಿ. ಸರಿ ಆದ್ ಬಾರಮ್ಮ, ನಾನ್ 3 ಡಜನ್ ತಗೊಂಡದನಿ, ನಿನ್ಗೊಂದ್ ಡಜನ್ ಕೊಡ್ತೀನಿ ಬಾ. ಅವನೇ ಇನ್ನೇನ್ ಮಾಡಕ್ಕಾಗುತ್ತೆ, ಮತ್ತೇನಾರ ಬಂದಾಗ ತಗೊಂಡ್ರಾಗುತ್ತಂದ್ ಬಾ. ಬೇಡ ಕಣ್ ಬಿಡ್ದವ್ರಾಜಿ, ತಗಂತಾನಿ ಏನ್ ನಾಟಿ ಮಠಕ್ಕೆ ಅಂದಂಗಿಲ್ಲ ನಾನು. ಸರಿ ಆದ್ ಬಾರಮ್ಮ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡಾಗುತ್ತಾ ಬಾ. ಹಂಗಲ್ ಕಣಜಿ, ಬೇಜಾರ್ ಯಾಕೆ ಮಾಡ್ಕೊಳ ನಾನು. ಆ ಲಕ್ಷ್ಮಕ್ಕ ಸಾರು ಗಿರು ಇಲ್ಲ ಅಂದ್ರೆ ಮೆತ್ತಗ್ ಮಿಲ್ಲೆ ಇಟ್ಕೊಂಡ್ ಬರ್ತಾಳೆ. ನೇತ್ರ ಒಂಚೂರು ಸಾರ್ ಏನಾರ ಮಾಡಿ ಕೊಡಮ್ಮ ಇಲ್ಲಿ ಅಂತ ಹೇಳಿ. ನೋಡಿದ್ರೆ ಏನಾರ ತಗಣಕ್ಕೆ ಮೆತ್ತಗ್ ತಗೊಂಡ್ ಮನೆಗ್ ಮಾಡ್ಬಿಟ್ಟು ಬಂದಿರ್ತಾಳ ಗೌರಾಜಿ, ಒಂದ್ ಮಾತ್ ಕೂಗ್ ಬರ್ತಾಳೆ ನಮ್ಮವೆ. ಸುಧಾ ಕೂಗಿದೀನಿ ಅಂತ ಹೇಳಿದ್ಲಲ್ಲ ಅಂತ ಸುಮ್ಮನೆ ಕಣೆ, ಇಲ್ಲ ನಾನ್ ಕೂಗಿದ್ ನಾನು. ನೀನ್ ಕೂಗೋದೇನ ಬೇಡ, ನಿನ್ ಮೇಲೆ ನಂದು 800 ರೂಪಾಯಿ ದುಡ್ಡು ಇತ್ತಲ್ಲ, ಅಲ್ಲೇ ಒಂದ್ 2 ಡಜನ್ ಮಟ್ಟ ತಗೊಂಡ್ ಮಾಡಿಕೊಂಡ್ರೆ ಬೇಡ ಅಂದುತ್ತ. ನಾನು ಇಸ್ಕೊಳಲ್ಲ ಅಂತ ಹೇಳಿದ್ನೇನಕ್ಕ. ಸರಿ ಆತ್ ಬಿಡಮ್ಮ, ಯಾಕಂಗ್ ಕೂಗಾಡ್ತಿ ಅಪ್ಲಾಗಿ, ನಿನ್ ದುಡ್ಡಲ್ವ ತಂದ್ ಕೊಡ್ತೀನಿ ಸಂಜೆ ಹೊತ್ತಿಗೆ. ಏನ್ ಒಳ್ಳೆ ಮೊಟ್ಟೆ ತಗೊಂಡಿಲ್ಲ ಅಂತ ಏನ್ ಜಗಳ ಆಡ್ತಾ ಕೂತಿದ್ಯಾ ಅಪ್ಲಾಗಿ, ಏನ್ ಮೊಟ್ಟೆನೇ ಸಿಗಲ್ಲ ಇನ್ ಎಲ್ಲಿದೆ ಅಂತ ಹೇಳಿ. ಅಯ್ಯಯ್ಯೋ ನಾನ್ ಯಾಕೆ ಜಗ್ಗಾಡಕ್ ಬರಮ್ ನಿಂತವ, ಬೇಕು ಅಂದ್ರೆ 8 ಅನ್ಬೇಕು ಮೊಟ್ಟೆ. ದುಡ್ಡು ಕೊಡ್ರೆ ಎಲ್ಲವರು ಕೊಡ್ತಾರೆ, ಹೋಗು. ಬಾರಿ ಇದ್ರ ಕಣಮ್ ನೀವು. ಏನಾರ ಕೆಲ್ಸ ಆಗ್ಬೇಕಂದ್ರೆ ಮಾತ್ರ ನೇತಂತ ಓಡ್ ಬರ್ತಾರ. ಮಿತ್ತಂತೆಯ ನನ್ನೇ ದೂರ ಮಾಡ್ಬಿಟ್ಟು ನೀವು ಮೆತ್ತ ತಗೊಂಡ್ ಮನೆ ಮಾಡಿಕೊಂಡಿರ್ತಾರ ಕಣಮ್ ನೀವು. ನೋಡ್ದೇನ್ ಗೌರಾಜಿ ಹೆಂಗ್ ಬೈದಾಡ್ಕೊಂಡು ಹೋಗ್ತಾಳೆ ಅಂತ ಹೇಳಿ. ಅವಳನ್ನ ಕರ್ದು ಬಂದದೆ, ನೋಡು ಕರ್ದೇ ಇಲ್ಲ ಅಂತ ಹೇಳ್ತಾಳೆ. ಅಯ್ಯ ಸುಮ್ನೆ ಸುಧಾ
ಹೊಂದ್ಕೊಂಡು ಏನಾರ ಒಂದ್ ತಗೋಬೇಕು ಅಂದ್ರೆ ಎಲ್ಲಾರ್ನು ಕೂಗಿ ಆಚಿಗ್ ಬರಳಿ ತಗೋಬೇಕಂಡ್ರಮ್ಮ. ಹಿಂಗೆಲ್ಲ ಕಾಗಾಡ್ಕೊಂಡೆಲ್ಲ ಬರ್ಬಾರ್ದು. ಅಯ್ಯ ಅದು ಕರ್ದೇ ಇಲ್ಲ ಅಂತ ಸುಮ್ನಿರ್ ಗೌರಾಜಿ. ಕರ್ದಿದ್ದೆ ಬಂದ್ ತಗೋಬೇಕಿತ್ತಪ್ಪ ಅವಳು. ಒಳಗ್ ಕೂತ್ಕೊಂಡು ಪಾತ್ರೆ ಉಜ್ಕೊಂಡು ಕಸ ಹೊಡ್ಕೊಂಡು ಕೂತ್ಕೊಂತಾಳೆ. ನಾವ್ ಇರಬಂಗೇನ ಬಿಟ್ಟು ಬಂದ್ ತಗೊಳ್ಳಲ್ವಾ? ಮಂಜಿ ಅತ್ತಗಿ ಕ್ಯಾರ್ ಪೆಟ್ಟಿಗೆ ಹೋಗಿ ಕೆಲಸನ ಮುಗಿಸಂಬಂದು ನಾವ್ ಮಾತಾ ಕೂತ್ಕೊಂಡ್ ಬರೀ ಕಾರ ಕಲ್ರಿದ ಆತತ್ಲಾಗಿ. ಸುಧಾ ಲಕ್ಷ್ಮಕ್ಕ ಏನ್ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ರು ನಮ್ಮಂತಕ್ ಬಂದು. ಸುಮ್ನೆ ಬಂದಿದ್ದ ಕಣನ್ ಬಾ ಮಂಜಿ, ಏನ್ ಕೆಲ್ಸ? ಗೌರಕ್ ಮಂತ ಇತ್ತಲ್ಲ ಕೆಲ್ಸಕ್ ಬೇರೆ ಹೋಗಿತ್ತಲ್ಲ ಅದಕ್ಕೆ ಬಂದ ಕಣನ್ ಬಾ. ಅತ್ತೆ ನೀವ್ ಮಧ್ಯಾಹ್ನ ಊಟ ಮಾಡಿದ್ರೇನತ್ತೆ? ಹ್ಞೂ ಕಣಮ್ಮ ಊಟ ಮಾಡ್ದೆ ಕಣಂತೆ. ಹೋಗು ನೀನು ಕೈಕಾಲ್ ತೊಳ್ಕೊಂಡು ಒಂಚೂರು ಊಟ ಮಾಡ್ಬರೋಗು. ಸರಿ ಸರಿ ಆತು. ಲಕ್ಷ್ಮಕ್ಕ ಸುಧಾ ಕೂತ್ಕೊಳ್ರಮ್ಮ ಹೋಗುರಂತೆ. ವಾಕ್ ತಿನ್ಕೊಂಡ್ ಮಂಜಕ್ಕ ಮನೇಲಿ ಕೆಲ್ಸ ಹಂಗೆ ಬಿದ್ದೈತಿ. ಏನ್ ಕೆಲ್ಸನೂ ಮಾಡಲ್ಲ ನಾವು. ಕೇರ್ಪೇಟೆಯಿಂದ ಏನಾರ ತಿನ್ನಕ್ ತಂದಿರ್ ಕೊಡಲ್ಲಿ, ಸುಮ್ನೆ ಯಾಕೆ ಕೂತ್ಕೊಳ್ಳೋದು? ಅಯ್ಯ ಕೇರ್ಪೇಟೆಗೆ ಅಂತ ತಿನ್ನಕ್ ತರಕ್ ಹೋಯ್ದ್ನ ನಾನು. ಆ ಹುಡುಗಂಗೆ ಸ್ಕೂಲ್ ಬಟ್ಟೆ ಹೊಲಿಯಕ್ ಬರೋಣ ಅಂತ ಹೇಳಿ ಹೋಯ್ದೆ. ಆ ಹುಡುಗ ಚಿಪ್ಸ್ನುವೆ ಅದ ಎಂತದೋ ಮಠೆ ಬಬ್ಸ್ ತಗೋಬರಮ್ಮ ಅಂತ ಹೇಳುತ್ತಲ್ಲ, ತಂದೆ ಕಣ ಕೂತ್ಕೊಂಡ್ ಎರಡು ಚಿಪ್ಸ್ ಕೊಟ್ಟಾನಂತೆ. ಅಯ್ಯ ಸುಮ್ನೆ ಕೇಳ್ದೆ ಕಣ್ ಹೋಗ್ ಮಂಜಕ್ಕ. ನಾನು ಆ ಹುಡುಗಂಗೆ ಮಾಡ್ಕೋಬು, ನಮ್ಗೆ ಬ್ಯಾಡ್ ಕಣಂತೆ. ಕೂತ್ಕೊಳ್ರಮ್ಮ ಒಂದ್ ಎರಡು ತಿನ್ನೂರಂತೆ. ಆ ಹುಡುಗನೆ ತಿನ್ಕೊಳಕ್ಲೆ ಎಲ್ಲಾನುವೆ. ಚಿಪ್ಸ್ ಒಳ್ಳೆ ಚೆನ್ನಾಗಿದಾವೆ ಕಣಮ್ಮ. ಎಲ್ ತಂದಮ್ಮ? ಬಸ್ ಸ್ಟ್ಯಾಂಡ್ ಹೋಗ ರೋಡಲ್ಲಿ ಒಂದ್ ಅಂಗಡಿ ಐತಲ್ಲಕ್ಕ, ಅಲ್ಲಿ ತಗೊಂಬಂದಿ. ಚೆನ್ನಾಗಿರ್ತವೆ. ಅವಾಗ ಬಿಸಿ ಬಿಸಿ ಮಾಡ್ಕೊಡ್ತಾರ ಅವ್ರು. ನಮ್ಮನೆ ಯಾವಾಗ್ಲೂ ಅಲ್ಲೇ ಕಣ್ ಲಕ್ಷ್ಮಿ ತರೋದು. ಬಾರಿ ಚೆನ್ನಾಗಿರ್ತವೆ. ಹ್ಞೂ ಕಣ್ ಮಂಜಕ್ಕ ಬಾರಿ ಚೆನ್ನಾಗಿದಾವೆ. ಖಾರನೂ ಇಲ್ಲ ಏನೂ ಇಲ್ಲ, ಬಾರಿ ರುಚಿಯಾಗಿದಾವಪ್ಪ. ನಾನು ಹೋದಾಗ ಒಂದ್ ಅರ್ಧ ಕೆಜಿ ತಗೊಂಬರ್ಬೇಕು. ಚೆನ್ನಾಗಿದಾವ ಮಾತ್ರ ತಿನ್ನಕ್ಕೆ. ನಾಳಿಕ್ ಹೋದ್ರೆ ನಾನೊಂದ್ ಅರ್ಧ ಕೆಜಿ ತಗೊಂಬತ್ತು, ನೀನೊಂದ್ ಅರ್ಧ ಕೆಜಿ ತಾಬರಿವಂತಾಗ. ಚೆನ್ನಾಗಿದಾವ ತಿನ್ನಕ್ಕೆ. ನೀವೇನ್ ಮಾಡಕ್ ಹೋಗ್ತೀರ ಕಣಳಿಕೆ? ಅಯ್ಯ ನಾವು ಸ್ಕೂಲ್ ಬಟ್ಟೆ ಹೊಲ್ಯಾಕ್ ಹಾಕ್ಬೇಕಣಮ್ಮ. ನೀನ್ ಹೋಗ್ತೀಯ ಅಂದ್ರೆ ನಾವು ಬರ್ತದ್ದು ಇವತ್ತೇ. ನಮಗೇನ್ ಗೊತ್ತ ಲಕ್ಷ್ಮಕ್ಕ, ನೀವು ಬರ್ತಾರ ಅಂತ ಹೇಳಿ ಆ ಹುಡ್ಗ ಬಂದ್ ದಿನ ಅಳ್ತುತ್ತು. ಅತ್ತೆ ಅತ್ಲಾಗಿ ಹೋಗ್ ಹೊಲ್ಯಾಕ್ ಹಾಕ್ಬಿಟ್ಟು ಬರಗಮ್ಮ ಅಂತ ಹೇಳಿ ಬೆಳಗ್ಗೆನೆ ಕಳಿಸ್ತು. ಹೋಗ್ ಬಂದೆ ಅತ್ಲಾಗ ನಾನು. ಸರಿ ಸರಿ ತಗ ಅತ್ಲಾಗಿ ಏನ್ ಮಾಡಕ್ಕಾಗತ್ತೆ. ನಾಳೆ ನಾವು ಹೋಗಿ ಹೊಲ್ಯಾಕ್ ಹಾಕ್ಬಿಟ್ಟು ಬರ್ತೀವಿ ಅತ್ಲಾಗಿ. ಸ್ನೇಹಿತರೆ, ಇವತ್ತಿನ ಕತೆ ಇಷ್ಟ ಆದಲ್ಲಿ